ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂದ್ಕೋತೇನೆ. ನಾನಿವತ್ತು ಒಂದು ಒಳ್ಳೆಯ ವಿಷಯದ ಬಗ್ಗೆ ಒಂದು ಚರ್ಚೆ ಮಾಡೋಣ ಅಂತ ಬಂದಿದ್ದೀನಿ ನಿಮ್ಮ ಜೊತೆ. ಓಕೆನಾ? ಸ್ಟಾರ್ಟ್ ಮಾಡೋಣ. ಹಾಗೆ ನಾವು ನಮ್ಮ ಮನೆ ತೋಟಕ್ಕೆ ಹೋಗ್ತಾ ಇದ್ದೀವಿ ಈಗ. ಒಂದು ಹೊಸ ವಿಷಯದ ಜೊತೆ ನಾನು ನಿಮ್ಮ ಜೊತೆ ಚರ್ಚೆ ಮಾಡೋಕ್ಕೆ ಅಂತ ಬರ್ತಾ ಇದ್ದೇನೆ. ತೋಟ ಅಂದರೆ ಯಾರಿಗಿಷ್ಟ ಇಲ್ಲ? ಎಲ್ರಿಗೂ ಇಷ್ಟ ಅಲ್ಲ? ಹಳ್ಳಿ ಅಂದರೆ ಒಂದು ಸೊಬಗು. ತುಂಬ ಚೆನ್ನಾಗಿರುತ್ತೆ ಹಳ್ಳಿಯಲ್ಲಿ. ಎಲ್ಲದೂ ಇರುತ್ತೆ ಹಳ್ಳಿಯಲ್ಲಿ, ನೋಡೋಕ್ಕೆ ಎಲ್ಲದೂ ಸಿಗತ್ತೆ ಅಲ್ವಾ? ಪೇಟೆ ಥರ ಅಲ್ಲ ಹಳ್ಳಿಯಲ್ಲಿ. ಒಂದೊಂದು ವಸ್ತುವಿಗೂ ಬೆಲೆ ಇದೆ ಹಳ್ಳಿಯಲ್ಲಿ. ಪೇಟೆಯಲ್ಲಿ ಎಲ್ಲ ದುಡ್ಡು ಕೊಟ್ಟು ತಗೋಬಹುದು ನಾವು, ಆದರೆ ಹಳ್ಳಿಯಲ್ಲಿ ತುಂಬ ನೆಮ್ಮದಿ ಇದೆ, ಖುಷಿ ಇದೆ, ಸಂತೋಷ ಇದೆ. ನಾನು ನಿಮ್ಮ ಜೊತೆ ಇವತ್ತು ಚರ್ಚೆ ಮಾಡ್ತಾ ಇರೋ ವಿಷಯ ಬಂದುಬಿಟ್ಟು ಕಾಳು ಮೆಣಸು. ಕಾಳು ಮೆಣಸಿನ ಬಗ್ಗೆ ಹೇಳ್ತೇನೆ ಇವತ್ತು. ಓಕೆನಾ? ಕಾಳು ಮೆಣಸು ಒಂದು ಸಾಂಬಾರುಗಳ ರಾಣಿ ಅನ್ನಬಹುದು. ಅದಕ್ಕೆ ನೋಡಿ, ಇಲ್ಲಿ ಕಾಳು ಮೆಣಸು ಮಾತ್ರ ಸ್ಟಾರ್ಟ್ ಆಗಿದೆ. ಇಲ್ಲಿ ಚಿಕ್ಕದಾಗಿ ಇದೆ. ಇದು ದೊಡ್ಡ ಕಾಳಾಗಬೇಕು, ಇನ್ನು ಮಾತ್ರ ಸ್ಟಾರ್ಟ್ ಆಗಿದೆ ಅಷ್ಟೆ. ಇದರ ಬಗ್ಗೆ ಹೇಳೋಣ ಅಂತಲೇ ನಾನು ಬಂದಿದ್ದು ಇವತ್ತು. ಕಾಳು ಮೆಣಸು ಎಲ್ಲದಕ್ಕೂ ಪ್ರಯೋಜನಕಾರಿಯಾಗಿದೆ. ನಾವು ಒಂದು ಅಡಿಕೆ ಮರಕ್ಕೆ ಕಾಳು ಮೆಣಸನ್ನು ಬಳ್ಳಿಯನ್ನು ಕಟ್ ಮಾಡಿ ಮಳೆಗಾಲದಲ್ಲಿ ಅದನ್ನು ನೆಟ್ಟು ಅದಕ್ಕೆ ಗೊಬ್ಬರ ಎಲ್ಲ ಹಾಕಿ, ಹಾಗೆ ಎಷ್ಟು ಮೇಲ್ವರೆಗೆ ಹೋಗಿದೆ ನೋಡಿ, ತುಂಬ ಮೇಲ್ವರೆಗೆ ಹೋಗಿದೆ. ಎಷ್ಟು ಮೇಲ್ವರೆಗೆ ಹೋಗಿದೆ. ಏಣಿ ಹಾಕ್ಕೊಂಡು ಆಮೇಲೆ ಇದನ್ನು ಕಾಳು ಮೆಣಸನ್ನು ಕೊಯ್ತಾರೆ. ಇದು ಈಗ ಒಂದು ಕಡ್ಡಿ ತರಹ ಇದೆ. ಈಗ ಈ ಥರ ಇದೆ, ಕಡ್ಡಿ ತರಹ. ಇದಕ್ಕೆ ಫುಲ್ ಕಾಳಾಗತ್ತೆ. ಫುಲ್ ಕಾಳಾಗಿ ಆಮೇಲೆ ಅದು ಬಲಿತ ಕಾಳಾಗಿ ಹಣ್ಣು ಕೂಡ ಆಗತ್ತೆ ಅದಕ್ಕೆ. ಇದನ್ನು ಅಡಿಕೆ ಮರಕ್ಕೆ ಎಲ್ಲ ಹಾಕೋದು. ಅಂದರೆ ಅಡಿಕೆ ಮರದ ಬುಡದಲ್ಲಿ ನಾವು ನೆಡೋದು. ಅದನ್ನು ಪ್ರತಿ ವರ್ಷವೂ ಕಟ್ ಮಾಡಿ ನೆಡ್ತಾರೆ. ಆಮೇಲೆ ಅದಕ್ಕೆ ಅಡಿಕೆ ಮರಕ್ಕೆ ಗೊಬ್ಬರ ಹಾಕುವಾಗ ಅದಕ್ಕೂ ಕೂಡ ಗೊಬ್ಬರ ಹಾಕಿ ಎಲ್ಲ ಮಾಡಿ ಬೆಳೆಸೋದು ಅದನ್ನು. ಹಾಗೆ ಎಲ್ಲ ಅಡಿಕೆ ಮರಕ್ಕೂ ಇದೆ, ಫುಲ್ ಅಡಿಕೆ ಮರಕ್ಕೂ ಇದೆ, ಎಲ್ಲ ಇಡೀ ತೋಟದಲ್ಲೂ ಇದೆ ನಮ್ಮ ಮನೆಯಲ್ಲಿ. ಇದಕ್ಕೆ ಒಳ್ಳೆ ರೇಟ್ ಇದೆ. ಯಾವುದಕ್ಕೆ? ಕಾಳು ಮೆಣಸಿಗೆ ಒಳ್ಳೆ ರೇಟ್ ಇದೆ. ಆದರೆ ಈ ಸಲ ಸ್ವಲ್ಪ ಕಡಿಮೆ ಅನ್ನಿಸ್ತಾ ಉಂಟು ನಮ್ಮ ಮನೆಯಲ್ಲಿ ಕಾಳು ಮೆಣಸು. ಪ್ರತಿ ವರ್ಷವೂ 1 ಕ್ವಿಂಟಲ್ಲು 50 kg ಎಲ್ಲ ಆಗುತ್ತೆ. ಒಂದೊಂದು ವರ್ಷ ಒಂದೊಂದು ಥರ ಆಗುತ್ತೆ. ಸ್ವಲ್ಪ ಒಂದು ವರ್ಷ ಕಡಿಮೆ, ಒಂದು ವರ್ಷ ಜಾಸ್ತಿ ಎಲ್ಲ ಆಗುತ್ತೆ ಕಾಳು ಮೆಣಸು. ಅದಕ್ಕೇನು ಮಾಡೋಕ್ಕಾಗಲ್ಲ ಅಲ್ವಾ? ನೋಡಿ, ಚಿಕ್ಕ ಚಿಕ್ಕ ಕಾಳು ಆಗ್ತಾಯಿದೆ. ಇದರಿಂದ ಎಷ್ಟು ಉಪಯೋಗ ಗೊತ್ತಾ? ಔಷಧಿ, ಪ್ರತಿಯೊಂದು ಔಷಧಿಗೂ ಬರುತ್ತೆ ಇದು. ಪ್ರತಿಯೊಂದು ಔಷಧಿಯನ್ನು ಮಾಡಬಹುದು ಇದರಿಂದ. ಕೆಮ್ಮಕ್ಕೆ ಕಷಾಯ ಮಾಡಬಹುದು. ಹಾಗೆ ತುಂಬ ಒಂದು ನಾವು ಕಟ್ನೆ ಅಂತ, ಬಿಸಿ ಬಿಸಿ ಕಟ್ನೆ ಅಂತ ಮಾಡ್ತೀವಿ. ಮುಂದಿನ ವೀಡಿಯೋದಲ್ಲಿ ತೋರಿಸ್ತೇನೆ ನಾನು ಇದನ್ನು ಬೋಳುಕಾಳು ಅಂತ ಮಾಡೋದು. ಕಾಳು ಮೆಣಸನ್ನು ಅದನ್ನು ಹಣ್ಣು ಕಾಳನ್ನು ನೀರಲ್ಲಿ ನೆನೆಸಿ ಆಮೇಲೆ 3 ದಿನ ಅದನ್ನು ನೀರು ಚೇಂಜ್ ಮಾಡ್ತಾ ಇರ್ತೇವೆ. ಆಮೇಲೆ ಅದು ಹಣ್ಣುಗಳನ್ನು ಬೇರೆ ಮಾಡಿ, ಫಸ್ಟ್ ಹಾಕುವಾಗಲೇ ಹಣ್ಣುಗಳನ್ನು ಬೇರೆ ಮಾಡಿ ಹಾಗೆ ನೀರಲ್ಲಿ ಹಾಕಿ ಅದನ್ನು ಚೇಂಜ್ ಮಾಡ್ತಾ ಇರಬೇಕು ನೀರನ್ನು. ಆಮೇಲೆ ಕ್ಲೀನಾಗಿ ತೊಳೆದು ಇದು ವೈಟ್ ಕಾಳಾಗತ್ತೆ. ಆವಾಗ ಸಿಪ್ಪೆ ಎಲ್ಲ ಹೋಗಿ ವೈಟ್ ಕಾಳಾಗತ್ತೆ. ಆ ಕಾಳನ್ನು ಬಿಸಿಲಿಗೆ ಒಣಗಿಸಿ ಡ್ರೈ ಮಾಡಿ ನಾವು ಡಬ್ಬದಲ್ಲಿ ಹಾಕಿಟ್ಕೋತೇವೆ. ಅದನ್ನು ನಾವು ಏನಾದರೂ ಔಷಧಿಗೆ ಅಥವಾ ಬಿಸಿ ಬಿಸಿ ಕಟ್ನೆ ಮಾಡೋಕ್ಕೆ, ಮಳೆಗಾಲದಲ್ಲಿ ಕೆಮ್ಮಾದಾಗ, ಏನಾದರೂ ಗಂಟ್ಲು ನೋವು, ಏನಾದರೂ ಔಷಧಿಗೆಲ್ಲ ಬೇಕಾಗತ್ತೆ ಅಂತ ಸ್ಟೋರ್ ಮಾಡಿ ಇಡ್ತೇವೆ ನಾವು ಮನೆಯಲ್ಲಿ. ಹಾಗೆ ಸಿಪ್ಪೆ ಇರೋ ಕಾಳನ್ನು ತೆಗೆದು ನಾವು ಸೇಲ್ ಮಾಡ್ತೇವೆ, ಅದನ್ನು ಕೊಡ್ತೇವೆ. ಹೀಗೆ ಪ್ರತಿ ವರ್ಷವೂ ನಾವು ಮಾಡ್ತಾ ಇರೋದು ನಮ್ಮ ಹಳ್ಳಿಯಲ್ಲಿ, ನಮ್ಮ ಊರಿನಲ್ಲಿ ಎಲ್ಲ ಕಡೆ ಇದೆ. ಉತ್ತರ ಕನ್ನಡದಲ್ಲಿ ಸಾಮಾನ್ಯವಾಗಿ ಕಾಳುಮೆಣಸು ಎಲ್ಲರ ಮನೆಯಲ್ಲೂ ಇದೆ. ಹಾಗೆ ಇದು ಒಂದು ಔಷಧಿ ವಸ್ತು ಅಂತ ನಾನು ಹೇಳ್ತಾ ಇರೋದು. ಎಲ್ಲದೂ, ಪ್ರತಿಯೊಂದು ಹಳ್ಳಿಯಲ್ಲಿ ಎಲ್ಲದೂ ಔಷಧಿಗೆ ಬರುವಂತಹದ್ದೇ. ನಾವು ಅದನ್ನು ರೆಡಿ ಮಾಡ್ಕೋಬೇಕು. ಹಾಗೆ ನಾವು ಮಾಡುವಲ್ಲೂ ಇದೆ. ಅದನ್ನು ನೆಡಬೇಕು, ಬೆಳೆಸಬೇಕು, ಅದಕ್ಕೆ ಗೊಬ್ಬರ ಹಾಕಬೇಕು, ಕೊಳುವಿನ ಔಷಧಿಯನ್ನು ಹೊಡಿಬೇಕು. ಇದಕ್ಕೆ ತುಂಬ ಕೊಳು ಬರುತ್ತೆ, ಅಂದರೆ ರೋಗ ಬರುತ್ತೆ, ಆವಾಗ ಔಷಧಿಯನ್ನು ಹೊಡಿಬೇಕು. ಎಲ್ಲ ಕಾಲ ಕಾಲಕ್ಕೆ ಅದಕ್ಕೆ ಕರೆಕ್ಟಾಗಿ ಮಾಡ್ಕೋಬೇಕು. ಇಲ್ಲಾಂದರೆ ಅದು ಕಾಳುಗಳೆಲ್ಲ ಉದುರೋಗುತ್ತೆ. ಅಂದರೆ ಕಾಳಿಗೆ ಜೀವನೇ ಇರೋದಿಲ್ಲ, ಗಟ್ಟಿ ಕಾಳಾಗಿ ಬರೋದಿಲ್ಲ. ಹಾಗಾಗಿ ಅದಕ್ಕೆ ಔಷಧಿಯನ್ನು ಸಿಂಪಡಣೆ ಮಾಡಬೇಕು. ಪ್ರತಿಯೊಂದನ್ನು ಮಾಡ್ಕೊಳ್ಳೋದು ಮನುಷ್ಯನ ಕೈಯಲ್ಲೇ ಇದೆ ಅಲ್ವಾ?
ಎಲ್ಲ ನಾವು ಅಂದ್ಕೊಂಡಾಗೆ ಇಲ್ಲ. ನಮಗೆ ನಾವು ಬೆಳೆದ ವಸ್ತುವಿಗೆ ರೇಟ್ ಇಲ್ಲ. ಯಾವುದು ನಾವು ಮಾರ್ಕೆಟಿಗೆ ಹಾಕಿದಾಗ ನಮಗೆ ಒಳ್ಳೆ ರೇಟ್ ಸಿಗಲ್ಲ, ಕಡಿಮೆ ರೇಟಲ್ಲಿ ಹೋಗುತ್ತೆ. ಏನು ಮಾಡೋಕ್ಕಾಗತ್ತೆ? ಒಂದೊಂದು ಸಲ ಒಂದೊಂದು ರೇಟ್ ಸಿಗತ್ತೆ, ಕಾಳುಮೆಣಸಿಗೆಲ್ಲ. ಒಂದು ಸಲ ಕೆ ಜಿಗೆ 600 ಇರುತ್ತೆ, ಒಂದು ಸಲ 700 ಆಗುತ್ತೆ, ಒಂದು ಸಲ 500 ಆಗುತ್ತೆ. ಹಾಗೆ ಒಂದೊಂದು ಸಲ ಒಂದೊಂದು ರೇಟ್ ಇರುತ್ತೆ. ಹಾಗೆ ನಿಮ್ಮ ಊರಲ್ಲೂ ಒಂದು ಚಿಕ್ಕ ಹಳ್ಳಿನೋ ಚಿಕ್ಕ ಜಾಗ ಇದ್ದರೆ ಕಾಳುಮೆಣಸನ್ನ ಬಳ್ಳಿಯನ್ನು ಹಾಕ್ಕೊಂಡು ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಿ. ಹಾಗೆ ನೀವು ಕೂಡ ಕಾಳುಮೆಣಸನ್ನು ಒಂದು 4 ಬಳ್ಳಿಯನ್ನು ನೆಟ್ಕೊಂಡ್ರೆ ನಿಮಗೆ ಬೇಕಾಗುವಷ್ಟು 1 ಕೆ ಜಿನೋ 2 ಕೆ ಜಿನೋ ಆಗುವಷ್ಟು ಕಾಳುಮೆಣಸು ಆಗುತ್ತೆ. ಹಾಗೆ ಅದನ್ನು ನೀವು ಔಷಧಿ ವಸ್ತುವಾಗಿ ಉಪಯೋಗಿಸ್ಬೋದು. ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈಗಿನ ಕಾಲದಲ್ಲಿ ಇಷ್ಟಾದರೂ ಮಾಡೋರಿದ್ದಾರೆ, ಆದರೆ ಇನ್ನು ಮುಂದಿನ ಜನ್ರೇಷನಲ್ಲಿ ಇಷ್ಟು ಮಾಡೋರು ಯಾರೂ ಇಲ್ಲ. ಈಗ ಸ್ವಲ್ಪನಾದರೂ ಮಾಡ್ತಾ ಇದ್ದಾರೆ. ಮುಂದಿನ ಪೀಳಿಗೆಯವರು ಅಂದರೆ ಮುಂದಿನ ಮಕ್ಕಳು ಈ ಕೆಲಸವನ್ನೆಲ್ಲ ಮಾಡಲ್ಲ ಅವರು. ನಾವು ಮಾಡಿದಾಗೆಲ್ಲ ಯಾವ ಕೆಲಸನೂ ಮಾಡಲ್ಲ ಅವರು. ನಮ್ಮ ಮನೆಯಲ್ಲೂ ತುಂಬ ಬಳ್ಳಿ ಇತ್ತು, ಈಗ ಎಲ್ಲ ಸ್ವಲ್ಪ ಸಾಯ್ತಾ ಇದೆ. ಇದಕ್ಕೂ ಕೂಡ ಏನು ರೋಗ ಬಂತೋ ಎಂತ ಗೊತ್ತಾಗ್ತಾ ಇಲ್ಲ, ಎಲ್ಲ ಸತ್ತೋಗ್ತಾ ಇದೆ. ಪ್ರತಿ ವರ್ಷವೂ ನಮ್ಮ ಮನೆಯಲ್ಲಿ ಕಟ್ ಮಾಡಿ ನೆಡ್ತೀವಿ. ಎಲ್ಲ ಅಡಿಕೆ ಮರದ ಬುಡದಲ್ಲೂ ನೆಡೋದು ಬಳ್ಳಿಯನ್ನು. ನಾನು ಕೂಡ ಏಣಿ ಹಾಕ್ಕೊಂಡು ಕಾಳುಮೆಣಸನ್ನು ಕೊಯ್ದಿದ್ದೀನಿ. ನನ್ನ ಹತ್ರ ಹೇಳ್ತಾಯಿದ್ರು, ಬೇಡ ನಿನ್ನ ಹತ್ರ ಎಲ್ಲ ಆಗಲ್ಲ, ಏಣಿ ಹೊತ್ಕೊಂಡೆಲ್ಲ ಆಗಲ್ಲ, ಉದುರು ಬೀಳ್ತೀಯಾ ಅಂತ ಹೇಳ್ತಾಯಿದ್ರು. ಆದರೂ ನಾನು ಕೇಳ್ತಾ ಇರಲಿಲ್ಲ. ನಮ್ಮ ಮನೆಯಲ್ಲಿ ಆಳು ಬರ್ತಾನೆ, ಅವನ ಜೊತೆ ಅಲ್ಲಿ ಕೆಳಗಡೆ ಇರೋದೆಲ್ಲ ನಾನು ಕೊಯ್ಯೋದು, ಮೇಲ್ಗಡೆ ಇರೋದನ್ನು ಅವನು ಕೊಯ್ತಾ ಇದ್ದ ಕಾಳುಮೆಣಸನ್ನು. ಹಾಗೆ ಮಾಡಿ ಒಂದು 8 ದಿನದೊಳಗೆ ಕಾಳುಮೆಣಸನ್ನು ಕೊಯ್ದು 15 ದಿವಸ 8-10 ದಿವಸದಲ್ಲಿ ಕಾಳುಮೆಣಸನ್ನು ಕೊಯ್ದು ಮುಗಿಸ್ತಾ ಇದ್ವಿ. ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಹಾಗೆ ಕಮೆಂಟ್ ಬಾಕ್ಸಲ್ಲಿ ನನ್ನ ಈ ವಿಡಿಯೋ ಹೇಗಾಗಿದೆ ಅಂತ ಹೇಳೋಕ್ಕೆ ಮರಿಬೇಡಿ. ಮತ್ತು ಪೂರ್ತಿ ವಿಡಿಯೋ ನೋಡಿ ನಮ್ಮನ್ನು ಹಾರೈಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಬಾಯ್ ಆಲ್. ಇದು ನೋಡಿ ಬೋಳು ಕಾಳು ಅಂತ ಹೇಳೋದು ನಾವು. ಇದನ್ನು ನಾವು ಡ್ರೈ ಮಾಡಿ ಬಲಿತ ಹಣ್ಣು ಕಾಳುಗಳನ್ನು ಬಿಸಿಲಲ್ಲಿ ಒಣಗಿಸಿ ಎಲ್ಲ ಮಾಡಿ ಬಾಟಲಲ್ಲಿ ಹಾಕಿ ಇಟ್ಟಿದ್ದೀವಿ. ಇದು ಎಷ್ಟು ವರ್ಷ ಆದರೂ ಹಾಳಾಗಲ್ಲ, ತುಂಬಾ ಚೆನ್ನಾಗಿರುತ್ತೆ. ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಬಿಸಿ ಬಿಸಿ ಕಟ್ನೆಯ ಬಗ್ಗೆ ಹೇಳ್ತೇನೆ. ಇದರಿಂದ ತುಂಬ ಚೆನ್ನಾಗಾಗತ್ತೆ. ನೋಡಿ ಎಷ್ಟು ಪರಿಮಳ ಇದೆ ಗೊತ್ತಾ, ಇದು ಸಖತ್ ಪರಿಮಳ ಇದೆ. ಅದಕ್ಕೆ ಹೇಳೋದು ಹಳ್ಳಿಯಲ್ಲಿ ಇದನ್ನೆಲ್ಲ ಮಾಡಿಟ್ಕೋಬೇಕು ಅಂತ. ಸ್ಟೋರ್ ಮಾಡಿ ನಾವು ಇಟ್ಟಿದ್ದೇವೆ. ನನಗೆ ತಿಳಿದಿರೋ ಮಟ್ಟಿಗೆ ಒಂದು ಚಿಕ್ಕ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಎಲ್ಲಾದರೂ ಒಂಚೂರು ತಪ್ಪಾಗಿರಬಹುದು, ನನ್ನನ್ನು ಕ್ಷಮಿಸಿ.